ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಶೈಲಜಾ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಯರ ಪೂಜೆ ಮಾಡ್ತಾ ರಾಯರ ಪೂಜೆ ಮಾಡಿದಾಗ್ಲಿಂದ ನನಗಾದಂಥ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ. ನಾನು ಅದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ರಾಯರು ಅಂದರೆ ನಾನು ಒಂದು 5 ತಿಂಗಳಿಂದ ನಾನು ರಾಯರನ್ನ ಪೂಜೆ ಮಾಡ್ತಾಯಿದ್ದೀನಿ. ಅದ್ರ ಹಿಂದೆ ರಾಘವೇಂದ್ರ ಸ್ವಾಮಿಗಳು ಅಂತಷ್ಟೇ ಗೊತ್ತು, ಬಿಟ್ಟರೆ ಅಂದರೆ ಹೆಸ್ರು ಮಾತ್ರ ಗೊತ್ತು ನನಗೆ. ರಾಯರು ನಿಜವಾಗ್ಲೂ ಯಾವ ರೀತಿ ಇರ್ತಾರೆ ಫೋಟೋದಲ್ಲಿ ಅಷ್ಟೇ ನೋಡಿದ್ದೀನಿ. ಬಟ್ ಅಂದರೆ ಬೃಂದಾವನ ಇಂಥ ಅದೆಲ್ಲ ನನಗೆ ಹೆಂಗಿರುತ್ತಾರೆ ಅಂತ ಕೂಡ ನಾನು ಕನಸಲ್ಲೂ ಕೂಡ ನೋಡಿರಲಿಲ್ಲ. ಹೀಗೆ ಒಂದಿನ ಜಯನಗರ ಏನೋ ಕೆಲಸದ ಮೇಲೆ ನಾನು ಹೋಗಿ ಬರ್ತಿರುವಾಗ, ಅಂದರೆ ಸುಮಾರು ಸತಿನೇ ಬರೋ ಒಂದು ಟೈಮಲ್ಲಿ ಜಯನಗರದಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠ ತುಂಬಾ ಜನ ಜಾಸ್ತಿ ಇರ್ತಾಯಿದ್ರು. ಏನಪ್ಪ ಈ ದೇವರು ಅಂತ ವಿಶೇಷ ಏನು, ಎಷ್ಟು ಜನ ಇರ್ತಾರೆ ಏನು ಅಂತ, ಅಂದರೆ ದೇವ್ರ ಶಕ್ತಿ ಎಷ್ಟಿರ್ಬೋದು ಅಂತ ಅಂದ್ಕೊಂಡು ನಾನು ಅಕಸ್ಮಾತಾಗಿ ಇನ್ನೊಂದು ದಿನ ಹೋಗಿ, ಅಂದರೆ ದೇವರು ಇನ್ನೂ ಏನೋ ಇರ್ಬೋದು ಅಂತ ದೇವರಲ್ಲಿ ಅಂತ ಅಂದ್ಬಿಟ್ಟು ನಾನು ಹೋಗಿ, ಅಂದರೆ ಇನ್ನೊಂದು ದಿನ ನಾನು ಡಿಸೈಡ್ ಮಾಡಿಕೊಂಡು ಗುರುವಾರದ ದಿನ ನಾನು ರಾಯರ ಮಠಕ್ಕೆ ಹೋದೆ. ಅಂದರೆ ನಾನು 12 ಗಂಟೆ ಆಗಿತ್ತು ನಾನು ರಾಯರ ಮಠಕ್ಕೆ ಹೋಗೋ ಅಷ್ಟೊತ್ತಿಗೆ. ಟಿಫನ್ನು ಏನೂ ಮಾಡಿರಲಿಲ್ಲ. ಅಂದರೆ ನನಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗುವಾಗ ನಾನು ಟಿಫನ್ ಮಾಡಿ ಹೋಗಲ್ಲ, ಉಪವಾಸ ಹೋಗಿ ಆಮೇಲೆ ಅಲ್ಲಿ ಪ್ರಸಾದ ಇದ್ದರೆ ಪ್ರಸಾದ ತಿಂತೀನಿ, ಇಲ್ಲಾಂದರೆ ಮನೆಗೆ ಬಂದು ತಿಂತೀನಿ. ಹಾಗಂತ ನಾನು ಅದೇ ಫಸ್ಟ್ ಟೈಮ್ ನಾನು ಹೋಗಿ, ತುಂಬಾ ರಶ್ ಇತ್ತು ಮತ್ತು ಕ್ಯೂ ಅಲ್ಲಿ ನಿಂತಿದ್ದು ತುಂಬಾ ಜನ ಜಾಸ್ತಿ ಇದ್ದರು. ನಾನು ಆಮೇಲೆ ಹೋಗ್ತಾ ಮಠ ಹತ್ತತ್ರ ಬಂದೆ. ಆಮೇಲೆ ಇದು ಕ್ಯೂ ಏನು ಕ್ಯೂ ಇರ್ಬೋದು ಅಂತ ಅಂದ್ಕೊಂಡು ನಾನು ರಾಯರ ದರ್ಶನಕ್ಕೆ ಕ್ಯೂ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಆಮೇಲೆ ಹತ್ತತ್ರ ಬರ್ತಾ ಹೊಟ್ಟೆ ಹಸಿ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ 12:30 1 ಗಂಟೆ ಆಗ್ತಾ ಬಂತು, ಹೊಟ್ಟೆ ಹಸಿ ಜಾಸ್ತಿ ಆಯಿತು. ಆಮೇಲೆ ಮಠ ಒಳಗಡೆ ಎಂಟ್ರಿ ಆದೆ. ರಾಯರನ್ನ ನೋಡಿದೆ. ಆದರೆ ನನಗೆ ಇದೇನಪ್ಪ ಈ ರೀತಿ ಇದೆಯಲ್ಲ, ಬೃಂದಾವನ ಇದೆ, ಏನಿದು ಈ ಥರ ಇದೆಯಾ ದೇವರು ಅಂತ ನನಗೆ ಒಂಥರ. ಆಮೇಲೆ ಮುಗಿದ್ಕೊಂಡು, ಅಂದರೆ ಈ ರೀತಿ ಇದೆ ದೇವರು. ನಾವು ಜಾಸ್ತಿ ಹೆಣ್ಣು ದೇವರುಗಳನ್ನ ಪೂಜೆ ಮಾಡಿರ್ತೀವಿ, ದೇವಸ್ಥಾನಗಳಲ್ಲಿ ನೋಡಿರ್ತೀವಿ. ಹೆಣ್ಣು ದೇವರುಗಳಿಗೆ ಬೇರೆ ಥರ ಶಕ್ತಿ ಇರುತ್ತೆ ಅಂತ ಅಂದ್ಕೊಂಡು, ಆದರೆ ರಾಯರನ್ನ ನೋಡ್ತಾ ಇದ್ದೀನಿ, ಏನಪ್ಪ ಇದು ಈ ರೀತಿ ದೇವರಿದೆ, ಇಷ್ಟು ಇದಕ್ಕೇ ಇಷ್ಟು ಜನ ಇದ್ದಾರಾ ಅಂತ ಅಂದ್ಕೊಂಡು ನಾನು ಲೈನಲ್ಲಿ ನಿಂತ್ಕೊಂಡೆ. ಅಂದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹೋಗ್ತಾನೇ ಇದ್ದೀವಿ, ಏನಿದು ಲೈನು, ಏನು ರೀತಿ ಇದೆ, ಇಷ್ಟು ಜನ ಇದ್ದಾರೆ, ಕೇಳೋಣ ಇದು ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿರೋದು ಅಂತ ಕೇಳಿದ್ರೆ, ನನ್ನ ಹಿಂದೆ ಮುಂದೆ ಇರೋರು ಕೂಡ ಹೌದು ಅಂತಾರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನೋಡಿದೆ, ರಾಯರನ್ನ ನೋಡಿದೆ, ತಿರ್ಗಾ ಹೋಗ್ತಾನೆ ಇದ್ದೀವಿ. ಇದೇನಿದು, ಇಲ್ಲ ರಾಯರ ದರ್ಶನ ಆಯ್ತಲ್ಲ, ಇನ್ನೊಂದು ಬೇರೆ ಇರ್ಬೋದೇನೋ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿದ್ರೆ ಅಲ್ಲಿ ಮೇಲೆ ಹೋಗ್ಬಿಟ್ಟಿದ್ದೀವಿ. ನೋಡಿದ್ರೆ ಪ್ರಸಾದಕ್ಕೆ ಅದು ಕ್ಯೂ ಇದ್ದಿದ್ದು ನಮಗೆ ಗೊತ್ತೇ ಆಗಿಲ್ಲ. ಆಮೇಲೆ ಹೊಟ್ಟೆ ತುಂಬ ಪ್ರಸಾದ ತಿಂದು, ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಸಾದ, ನನ್ನ ಜೀವನದಲ್ಲಿ ಆ ಥರ ಪ್ರಸಾದ ನಾನು ಯಾವ ದೇವಸ್ಥಾನದಲ್ಲೂ ತಿಂದಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅದರಲ್ಲೇ ಗೊತ್ತಾಯಿತು ರಾಯರು ಪವಾಡ ಎಂಥದ್ದು ಅಂತ. ಅಂದರೆ ಫ್ರೆಂಡ್ಸ್, ಅಷ್ಟು 1 ಗಂಟೆ ಆಯಿತು, ಸ್ವಲ್ಪ ಸುಸ್ತು ಆಗ್ತಾಯಿತ್ತು. ಸುಸ್ತು ಸ್ವಲ್ಪ ಅಂದರೆ ಜಾಸ್ತಿನೇ ಆಗ್ತಾಯಿತ್ತು, ನಿಂತ್ಕೊಂಡು ಬೇರೆ ಇದ್ವಲ್ಲ. ನೋಡಿ ರಾಯರು ಹೆಂಗಂದರೆ, ಅಂದರೆ ನಮ್ಮ ಹೊಟ್ಟೆ ಹಸಿ ಕೂಡ ರಾಯರಿಗೆ ಗೊತ್ತಾಗಿದೆ. ಅಂದರೆ ಆ ಲೈನಲ್ಲಿ ಹಿಂದೆ ಮುಂದೆ ಇದ್ದಿದ್ದ ಜನ ಕೂಡ ದರ್ಶನಕ್ಕೆ ದಾರಿ ಅಂತ ಹೇಳಿದ್ರು ನನಗೆ. ಆಮೇಲೆ ಅಲ್ಲಿ ಹೋಗೋವರೆಗೂ ನನಗೆ ಗೊತ್ತೇ ಆಗಿಲ್ಲ, ನೋಡೋವರೆಗೂ ಅಲ್ಲಿ ಪ್ರಸಾದನ.
ಆಮೇಲೆ ತಿಂದ್ಕೊಂಡು ರಾಯರನ್ನ ಅಲ್ಲೇ ನನಗೆ ರಾಯರು ಎಷ್ಟು ಸತ್ಯ ಅನ್ನೋದು ಅಲ್ಲೇ ಗೊತ್ತಾಯಿತು. ನೀವಿದ್ದೀರಾ ತಂದೆ ಅಂತ ಅಂದ್ಕೊಂಡು ಆಮೇಲೆ ಕೆಳಗಡೆ ಬಂದು ಕೈಯಲ್ಲಿದ್ದಂಥ ಹೂವನ್ನು ರಾಯರ ಹತ್ರ ಇಟ್ಟು ಮುಗಿದ್ಕೊಂಡು ಹೊರಗಡೆ ಬಂದು ನಾನು ಆವತ್ತು ಡಿಸೈಡ್ ಮಾಡಿದೆ ಫ್ರೆಂಡ್ಸ್. ನಾನು ಫೋಟೋಗೆ ಆರ್ಡ್ರ್ ಕೊಟ್ಬಿಟ್ಟು ಬಂದೆ. ಆರ್ಡ್ರ್ ಕೊಟ್ಬಿಟ್ಟು ಬಂದು ಯಾವತ್ತು ಗುರು ಹುಣ್ಣಿಮೆ ಆಗಸ್ಟ್ 21 ಅನಿಸುತ್ತೆ. ಆವತ್ತು ನಾನು ಪೂಜೆ ಸ್ಟಾರ್ಟ್ ಮಾಡಿದವಳು. ಇಲ್ಲಿವರೆಗೂ ರಾಯರನ್ನ ಗುರುವಾರ ಮತ್ತು ಏಕಾದಶಿ ಹೀಗೆ ಎಲ್ಲ ಸ್ಪೆಷಲ್ ಇದ್ದಾಗ ನಾನು ಪೂಜೆ ಮಾಡ್ತಾಯಿರ್ತೀನಿ. ಅಂದರೆ ರಾಯರನ್ನ ಸ್ಟಾರ್ಟಿಂಗ್ ಪೂಜೆ ಮಾಡಿದಾಗಲೇ ರಾಯರು ಹೂವು ಪ್ರಸಾದ ಕೊಟ್ಟರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕೊಡ್ತಾರೆ ಅಂತ. ರಾಯರು ತುಂಬಾ ಪ್ರಭಾವ ಇದ್ದಾರೆ. ಹೂವು ಪ್ರಸಾದನ ಕೊಟ್ಟರು. ಅದೇ ರೀತಿ ನೈಟು ಕನಸಲ್ಲಿ ಬಂದರು. ಆದರೆ ಏನು ಮಿರಾಕಲ್ ಅಂದರೆ, ನಾವು ಎಷ್ಟೋ ದೇವ್ರನ್ನ ಮುಗಿತೀವಿ, ಪೂಜೆ ಮಾಡ್ತೀವಿ, ನಂಬ್ತೀವಿ, ಆದರೆ ಯಾವ ದೇವರು ಕನಸಿಗೆ ಬರಲ್ಲ ಫ್ರೆಂಡ್ಸ್. ರಾಯರು ನಾನು ಬರೀ ಒಂದು ದಿನ ಪೂಜೆ ಮಾಡಿದ್ದಕ್ಕೆ ನನ್ನ ಕನಸಲ್ಲಿ ಯಾವ ರೀತಿ ಬಂದಿದ್ದಾರೆ ಅಂದರೆ, ರಾಯರು ನಮ್ಮ ರೀತಿ ಅಂದರೆ ನಾವಿವಾಗ ಹೆಂಗಿದ್ದೀವಿ ಮನುಷ್ಯನ ರೀತಿ ಆ ರೀತಿ ಇದ್ದಾರೆ ರಾಯರು. ಫೋಟೋದಲ್ಲಿ ಆರೆಂಜ್ ಕಲರು ಪಂಚೆ ಎಲ್ಲ ಇದು ಮಾಡಿಕೊಂಡು ಹೆಂಗಿದ್ದಾರೆ ರಾಯರು, ಆ ರೀತಿ ರಾಯರಿದ್ದಾರೆ. ಪಕ್ಕದಲ್ಲಿ ಕಾಮಧೇನು ಹಸು ಇದೆ. ಅದು ನೋಡ್ತಾ ಇದೆ ನನ್ನ ಅಂತ ಆ ರೀತಿ ಬಂತು. ಮತ್ತು ಬೆಳಗುತ್ತಾ ಇರೋಂಥ ಜ್ಯೋತಿ ರೀತಿ ದೀಪ ಒಂದು ಬೆಳಗ್ತಾ ಇರೋವಂಥ ರೀತಿ ಬಂತು. ಆಮೇಲೆ ಸರಿ ಅಂತ ಆಮೇಲೆ ಗೊತ್ತಾಯಿತು ರಾಯರು ಎಷ್ಟು ಸತ್ಯ ಅಂತ ಅಂದ್ಬಿಟ್ಟು. ಇನ್ನೂ ನನ್ನ ನಂಬಿಕೆ ಇನ್ನಷ್ಟು ಜಾಸ್ತಿ ಆಯಿತು. ಅದೇ ರೀತಿ ವಾರ ಪೂಜೆ ಮಾಡ್ಕೊಂಡು ಹೋದೆ. ಪೂಜೆ ಮಾಡ್ಕೊಂಡು ಹೋಗ್ತಾ ಅಂದರೆ ಆಮೇಲೆ ಸ್ವಲ್ಪ ದಿನ ಕನಸಿಗೆ ಆ ರೀತಿ ಏನೂ ಬಂದಿಲ್ಲ. ಆಮೇಲೆ ಇನ್ನೊಂದು ದಿನ ಏನಾಯ್ತಂದರೆ ಫ್ರೆಂಡ್ಸ್, ರಾಯರು ಕನಸಲ್ಲಿ ಅಂದರೆ ಬೆಳಗಿನ ಜಾವ ಕನಸಲ್ಲಿ ರಾಯರ ಫೋಟೋಗೆ ಪೂಜೆ ಮಾಡ್ತಾ ಮಲ್ಲಿಗೆ ಹೂವು ಹಾಕ್ತಾಯಿದ್ದೀನಿ ರಾಯರ ಫೋಟೋಗೆ. ಅದೇ ಕನಸಲ್ಲಿ ಅಂದರೆ ಬೆಳಗಿನ ಜಾವ ಕನಸಲ್ಲಿ ನಾನು ಹಿಂಗೆ ಅಂದರೆ ಕುತ್ಕೊಂಡು ಫೋಟೋಗೆ ಹೂವು ಹಾಕ್ತಾಯಿದ್ದೀನಿ. ನನ್ನ ಬೆನ್ನ ಹಿಂದೆ ರಾಯರು ದಾಟ್ಕೊಂಡು ಹೋಗಿ ನಿಂತ್ಕೊಂಡು ನೋಡ್ತಾ ಇರೋದು ರೀತಿ ಬಂತು. ಆದರೆ ಅದು ಒಂಥರ ಕನಸೇ ಒಂಥರ ವಿಚಿತ್ರ ಫ್ರೆಂಡ್ಸ್. ಯಾವ ರೀತಿ ಕನಸುಗಳು ಬರುತ್ತೆ ಅಂತ ನಮಗೆ ಬೆಳಗಿನ ಒಂದೊಂದು ನೆನಪಿರುತ್ತೆ, ಒಂದೊಂದು ನೆನಪಿರಲ್ಲ. ಅಂದರೆ ಅಷ್ಟು ಸತ್ಯ ರಾಯರು ಫ್ರೆಂಡ್ಸ್. ಹಾಗೆ 2 ದಿನದ ಹಿಂದೆ ಕೂಡ ರಾಯರು ಕನಸಲ್ಲಿ ಯಾವ ರೀತಿ ಬಂದಿದ್ದಾರೆ ಅಂದರೆ, ಮನುಷ್ಯನ ಜೀವನದಲ್ಲಿ ಕಷ್ಟ ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಇತ್ತೀಚೆಗೆ ನನಗೆ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಕಷ್ಟ ತುಂಬ. ರಾಯರ ಪೂಜಾರಿಗೆ ತುಳಸಿಯಲ್ಲಿ ಜೋರಾಗಿ ಬೀಳಿಸಿ ಅಂದರೆ ಟಚ್ ಮಾಡಿ ಕೊಡಿ ಆ ಮಗುಗೆ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ, ಆ ಮಗು ಬೇರೆಯವ್ರಿಗೋಸ್ಕರ ಕಷ್ಟ, ಎಲ್ಲರಿಗೋಸ್ಕರ ಕಷ್ಟ ಬೀಳ್ತಾ ಇದ್ದಾಳೆ, ತನಗೋಸ್ಕರ ಏನೂ ಮಾಡ್ಕೊತಾ ಇಲ್ಲ ಅಂತ ರಾಯರು ಪೂಜಾರಿಗೆ ಹೇಳಿ ಆ ತುಳಸಿ ಪ್ರಸಾದನೇ ನನ್ನ ಕೈಗೆ ಕೊಟ್ಟರು. ಆ ರೀತಿ ಬಂದಿತ್ತು ಫ್ರೆಂಡ್ಸ್. ಮತ್ತು ಇನ್ನಷ್ಟು ತುಂಬಾ ಇದೆ ರಾಯರ ಬಗ್ಗೆ ಮಾತಾಡೋದಕ್ಕೆ. ನಾನು ಮುಂದಿನ ವಿಡಿಯೋದಲ್ಲಿ ರಾಯರ ಬಗ್ಗೆ ಮಾತಾಡೋದಕ್ಕೆ ಇನ್ನಷ್ಟು ಮಾತಾಡ್ತೀನಿ. ಅಂದರೆ ರಾಯರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಫ್ರೆಂಡ್ಸ್. ಅಂದರೆ ಏನಂದರೆ ಕಾಯಬೇಕಷ್ಟೇ, ನಮಗೆ ತಾಳ್ಮೆ ಇರಬೇಕು, ನಂಬಬೇಕು ರಾಯರನ್ನ. ನನಗಿವತ್ತು ರಾಯರು ಯಾರಂತ ಅಂದ್ರೇ ಗೊತ್ತಿರಲಿಲ್ಲ. ಇವತ್ತು ರಾಯರನ್ನ ನನ್ನ ಮನೆ ದೇವ್ರಿಗೂ ಕೂಡ ಪೂಜೆ ಮಾಡ್ತೀನೋ ಇಲ್ವೋ ನಾನು ರಾಯರಿಗೆ ವಾರ ನಾನು ಅಷ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ರಾಯರ ವಿಚಾರದಲ್ಲಿ ನಾನು ಇನ್ನೊಂದು ಡಿಸಿಷನ್ ತೊಗೊಂಡಿದ್ದೀನಿ. ಅದು ಜಯನಗರದಲ್ಲಿರುವಂಥ ಮಠದಲ್ಲಿ ಒಬ್ಬರು ಪೂಜಾರಿಗಳು ಒಬ್ಬರಿದ್ದಾರೆ. ಅವ್ರ ಮುಖಾಂತರ ನಾನು ಅವ್ರ ಹತ್ರ ಒಂದು ವಿಷಯ ಹೇಳಿದ್ದೀನಿ. ಅದು ರಾಯರ ಮಠಕ್ಕೆ ಸಂಬಂಧಪಟ್ಟಿದ್ದು. ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು.